ನಿಮ್ಮೆಲ್ಲರಿಗೂ ಪಯಣ ಚಿತ್ರಕ್ಕೆ ಸ್ವಾಗತ. 45 ಸಿನಿಮಾವು ಅರ್ಜುನ್ ಜನ್ಯ ನಿರ್ದೇಶಿಸಿದ ಮೊದಲ ಸಿನಿಮಾವಾಗಿದೆ ಹಾಗೂ ತುಂಬ ದಿನಗಳ ನಂತರ ಶಿವರಾಜ್ಕುಮಾರ್ ಹಾಗೂ ಉಪೇಂದ್ರ ಅವರು ಒಟ್ಟಿಗೆ ನಟನೆ ಮಾಡುತ್ತಿರುವ ಸಿನಿಮಾವು ಇದಾಗಿದೆ. ಇನ್ನು ಈ ಸಿನಿಮಾದ ಬಗ್ಗೆ ಮಾತಾಡಬೇಕಂತ ಹೇಳಿದರೆ, ಈ ಸಿನಿಮಾವು ತುಂಬ ಅದ್ಭುತವಾಗಿ ಟ್ರೈಲರ್ ಮೂಡಿ ಬಂದಿದೆ ಅಂತ ನಾನು ಈ ಮುಖಾಂತರನ ಹೇಳಬಲ್ಲೆ ಅಂತ ನಾನು ಖಂಡಿತವಾಗಿಯೂ ಹೇಳ್ತಿದ್ದೇನೆ. ಸೊ ರಾಜ್ ಬಿ ಶೆಟ್ಟಿ, ನನಗನ್ಸಿರೋ ಪ್ರಕಾರ ಈ ಕತೆ ಸುತ್ತ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆನೇ ಸುತ್ತಾಡ್ತಾ ಇದೆ ಅಂತ. ಸೊ ಇದರಲ್ಲಿ ಅವರು ಅಮಾಯಕ ಮುಗ್ಧನ ಪಾತ್ರ ಇದೆ ಹಾಗೂ ಇಲ್ಲಿ ಗರುಡಗಮನ ವೃಷಭವಾಹನನ ಪೋಸ್ಟರ್ ಕೂಡ ನೋಡ್ಬೋದು. ನೋಡೋಣ ನಮ್ಮ ಅರ್ಜುನ್ ಜನ್ಯ ಏನು ಗಮ್ಮತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಇದ್ರ ಮುಖಾಂತರ. ಒನ್ ವೇ ಖುಷಿ ಆಯಿತು ತಮಿಳ್ ಆ್ಯಕ್ಟರ್ನು ಇದರಲ್ಲಿ ಆ್ಯಡ್ ಮಾಡಿರೋದನ್ನ ನೋಡಿ. ಈ ಸೀನ್ ನೋಡ್ತಾ ಇದ್ದರೆ ಪ್ರಮೋದ್ ಶೆಟ್ಟಿ ಅವರು ವಿಲನ್ನ ಸಪೋರ್ಟರ್ ಥರ ಕಾಣ್ತಿದ್ದಾರೆ ಅಂತ ಹೇಳ್ಬಲ್ಲೆ. ಇನ್ನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ, ಇವರು ಅಭಿನಯದಲ್ಲಿ ಏನಂತ ನಾವು ಈಗಾಗಲೇ ಉಪೇಂದ್ರದಲ್ಲೇ ನೋಡಿದ್ದೀವಿ. ಅದೇ ರೀತಿ ಕ್ಯಾರೆಕ್ಟ್ರು ಇಲ್ಲಿ ಯೂನಿಕ್ಕಾಗಿ ಡಿಫ್ರೆಂಟಾಗಿ ಮೂಡ್ತಿದೆ ಅಂತ ನನಗೆ ಯಾಕೋ ಅನಿಸ್ತಿದೆ. ನೋಡೋಣ. ಉಪೇಂದ್ರ ಮತ್ತು ಶಿವರಾಜ್ಕುಮಾರ್ ಫೇಸ್ ಆಫ್ ಆದಾಗ ಎಷ್ಟು ಅದ್ಭುತವಾಗಿದೆ. ಇವರ ಕಣ್ಣಿನ ಫ್ರೇಮ್ ಅಂತೂ ಇಲ್ಲಿ ಅರ್ಜುನ್ ಜನ್ಯರವರು ಇನ್ನೂ ಅದ್ಭುತವಾಗಿ ತೋರಿಸಿದ್ದಾರೆ. ನೋಡೋಣ. ಇನ್ನು ಈ ಸಿನಿಮಾದಲ್ಲಿ ಇನ್ನೂ ಅನೇಕ ಸರ್ಪ್ರೈಸ್ ಇದೆ ಅಂತ ನಾನು ಭಾವಿಸ್ತಿದ್ದೀನಿ. ಇನ್ನೂ ಕೆಲವೊಂದು ಕಡೆ ಗ್ರಾಫಿಕ್ ತುಂಬ ಚೆನ್ನಾಗಿದೆ. ಶಿವಣ್ಣ ವಯಸ್ಸಿಗಂತೂ ಅಭಿನಯ ಮಾಡ್ತಿಲ್ಲ. ಅವರ ಎನರ್ಜಿ ಹಾಗೂ ಅವರ ಪ್ರೆಸೆನ್ಸ್ ಎಲ್ಲ ಈ ಫ್ರೇಮಲ್ಲಿ ಅದ್ಭುತವಾಗಿ ಮೂಡ್ತಿದೆ ಅಂತ ನನಗೆ ಕಾಣ್ತಿದೆ. ಅಷ್ಟು ಚೆನ್ನಾಗಿ ನನ್ನ ಪ್ರಕಾರ ಗ್ರಾಫಿಕ್ ಕೆಲವೊಂದು ಕಡೆ ಚೆನ್ನಾಗಿ ಬರಬಹುದಿತ್ತು. ನೋಡೋಣ ಥಿಯೇಟ್ರಲ್ಲಿ. ಶಿವಣ್ಣನ ಈ ಹೆಣ್ಣಿನ ಗೆಟಪ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಕಾಣ್ತಿದೆ. ಇನ್ನೂ ಇದು ಅರ್ಜುನ್ ಜನ್ಯವರ ಮೊದಲ ಸಿನಿಮಾ ಅಂತ ನನಗೆ ಖಂಡಿತ ಅನಿಸ್ಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಮತ್ತೆ 25 ಡಿಸೆಂಬರ್ಗೆ ಸಿಗುತ್ತೆ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.